ನಮಸ್ಕಾರ. ನಾನು ಜಯಲಕ್ಷ್ಮಿ ಗೌಡ. ಇವತ್ತಿನ ಚಿಂತನ ಮನಸ್ಸು. ಮನಸ್ಸೆಂಬುದು ಭಾವನೆಗಳ ತಾಣ. ಒಮ್ಮೆ ಬೇಸರ, ಮತ್ತೊಮ್ಮೆ ಖುಷಿ, ಮಗದೊಮ್ಮೆ ಅಳು, ಕೋಪ, ಹೀಗೆ ವಿಚಿತ್ರ ವರ್ತನೆಗಳ ತಂಗುದಾಣವೇ ಮನಸ್ಸು. ಕನಸಿಗೆ ಹೇಗೆ ನಿಯಂತ್ರಣ ಹಾಕಲಾಗದೋ ಮನಸ್ಸಿಗೂ ಒಂದು ರೀತಿಯಲ್ಲಿ ಹಾಗೆ. ಆದಾಗ್ಯೂ ಕನಸಿಗೂ ಮನಸ್ಸಿಗೂ ನಿಕಟ ಸಂಬಂಧವಿದೆ. ಮನಸ್ಸು ಶುಭ್ರವಾಗಿದ್ದರೆ ಸಾಧನೆ ಮಾಡಿ ಕನಸನ್ನು ನನಸಾಗಿಸಬಹುದು. ಅಷ್ಟೇ ಅಲ್ಲ, ನಾವು ಜೀವನದಲ್ಲಿ ಒಂದು ಕನಸನ್ನು ಇಟ್ಟುಕೊಂಡಿದ್ದೇವೆಯಾದರೆ ಅದು ಮನಸ್ಸನ್ನೇ ಅವಲಂಬಿಸಿರುತ್ತದೆ. ವ್ಯಕ್ತಿ ಧನಾತ್ಮಕವಾಗಿ ಚಿಂತಿಸಿ ಮಾಡುವ ಕೆಲಸದಲ್ಲಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಮಾಡಿದರೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಒಂದು ವೇಳೆ ಪ್ರಯತ್ನದಲ್ಲಿ ಸೋಲಾದರೆ ಅವರಿವರು ಕುಗ್ಗಿಸುವುದು ಸಹಜ. ಆದರೆ ನಮ್ಮ ಮನಸ್ಸು ಧನಾತ್ಮಕ ಮಾರ್ಗದಲ್ಲಿದ್ದರೆ ಇನ್ನೊಮ್ಮೆ ಪ್ರಯತ್ನಿಸಿ ಜಯಶಾಲಿಯಾಗಬಹುದು. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬ ಹಾಡನ್ನು ನಾವೆಲ್ಲ ಕೇಳಿರುತ್ತೇವೆ. ಈಗಿನ ಯುಗದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಏನೇ ಕೆಲಸ ಮಾಡುವುದಾದರೂ ನನಗೆ ಮನಸ್ಸಿಲ್ಲ ಎಂದು ಹೇಳುವವರೇ ಜಾಸ್ತಿ. ನಾವು ಏನೇ ಮಾಡುವುದಾದರೂ ಅದಕ್ಕೆ ಕಾರಣ ನಮ್ಮ ಮನಸ್ಸು ಎಂದು ನಂಬಿಬಿಟ್ಟಿದ್ದೇವೆ. ಧನಾತ್ಮಕ ಚಿಂತನೆಯಿಂದ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿರುವುದು ನಮ್ಮ ಕೈಯಲ್ಲಿದೆ. ಆಗಲೇ ಸಾಧನೆಯ ಹಾದಿ ತೆರೆದುಕೊಳ್ಳುವುದು. ಥ್ಯಾಂಕ್ ಯು.